ಸಾರಿ ಮಾವ, ನನ್ನಿಂದ ನಿಮ್ಮ ಫ್ಯಾಮಿಲಿ ಡಾಕ್ಟ್ರು ಸಿಟ್ ಮಾಡ್ಕೊಂಡು ಹೋಗೋ ಥರ ಆಗೋಯ್ತು. ಹೇ ನೋ ಸಿದ್ಧಾರ್ಥ್, ಅವ್ರು ನಮ್ಮ ಫ್ಯಾಮಿಲಿ ಡಾಕ್ಟರ್ ಏನಲ್ಲ. ರಂಜು ಮತ್ತೆ ಅಮ್ಮ ಕರ್ಕೊಂಬಂದಿದ್ರು. ಆದರೆ ಈಗ ಇಷ್ಟು ಇನ್ಕಾಂಪಿಟೆಂಟ್ ಅಂತ ನನಗೆ ಗೊತ್ತೇ ಇರಲಿಲ್ಲ. ಮಾವ, ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ನನಗೊಬ್ರು ಒಳ್ಳೆ ಡಾಕ್ಟ್ರು ಗೊತ್ತಿದ್ದಾರೆ. ಅವ್ರನ್ನ ಕರ್ಕೊಂಬಂದು ರಶ್ಮಿ ಚೆಕಪ್ ಮಾಡಿಸ್ಲಾ? ಬೇಡ ಸಿದ್ಧಾರ್ಥ್, ನಮ್ಗೆ ಬೇಕಾದಷ್ಟು ಜನ ಡಾಕ್ಟರ್ಸ್ ಗೊತ್ತಿದ್ದಾರೆ. ಆ ಥರ ಏನು ಬೇಡ. ಇಂಥವ್ರೆ ಇನ್ನೊಬ್ರು ಬಂದ್ರೆ ಕಷ್ಟ ಆಗುತ್ತೆ. ಸಿದ್ಧಾರ್ಥ್, ನಿನಗೆ ಗೊತ್ತಿರೋರಿದ್ರೆ ಕರೆಸು ಡಾಕ್ಟ್ರನ್ನ. ಏನ್ ಮಾಡೋದು ಅಜ್ಜಿ? ನಮ್ಮ ಆಟ ಎಲ್ಲ ಮುಗ್ದೋಯ್ತು. ಮತ್ತೆ ನೀನೇನೋ ಪ್ಲಾನ್ ಮಾಡ್ತಿದ್ಯಾ ಅಂದ್ರಲ್ಲ ನಿಮ್ಮ ಅಜ್ಜಿ? ಆ ಸಿದ್ಧಾರ್ಥ್ ಕೈಯಿಂದ ಒಂದೇ ಒಂದ್ಸರಿ ತಪ್ಪಿಸ್ಕೊಂಡ್ಬಿಟ್ರೆ ಮತ್ತೇನ್ ಬೇಕಾದ್ರೂ ಪ್ಲಾನ್ ಮಾಡ್ಬೋದು. ಆದ್ರೆ ಪ್ಲಾನ್ ಮಾಡಕ್ ಟೈಮೇ ಇಲ್ವಲ್ಲ. ಆ ಡಾಕ್ಟರ್ ಯಾವ ಕ್ಷಣದಲ್ಲಿ ಬೇಕಾದ್ರೂ ಬರ್ಬೋದು. ಅಯ್ಯೋ ದೇವ್ರೆ, ಮತ್ತೀಗ ಸಿದ್ಧಾರ್ಥನ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಹೇಗೆ? ಅದಕ್ಕೊಂದು ದಾರಿ ಇದೆ. ಸಿದ್ಧಾರ್ಥನ್ ಕೈಯಿಂದ ತಪ್ಪಿಸ್ಕೋಬೇಕು ಅಂತಂದ್ರೆ ಈ ಕ್ಷಣ ನಾವು ಮನೆಯಿಂದ ಆಚೆ ಹೋಗ್ಬೇಕು. ಬನ್ನಿ 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 ಬನ್ನಿ. ಎಷ್ಟು ಟ್ರೈ ಮಾಡಿದ್ರು ಓಪನ್ ಆಗ್ತಿಲ್ವಲ್ಲ. ಅಯ್ಯೋ, ಅಷ್ಟು ಕೆಳದ್ರು ಓಪನ್ ಆಗ್ತಿಲ್ವೇನೆ? ಹಾಗಾದ್ರೆ ನಾವು ಸಿಕ್ಕಾಕೊಂಡ್ಬಿಟ್ವಿ ಅನ್ಸುತ್ತೆ. ಯಾರೋ ಹೊರಗಡೆಯಿಂದ ಬೀಗ ಹಾಕ್ಬಿಟ್ಟಿದಾರೋ ಏನೋ. ಏನ್ ಹೇಳ್ತಿದ್ಯಾ ಅಜ್ಜಿ? ಈಗ ನಾವ್ ರೂಮಿಂದ ಹೋಗಕ್ ಆಗಲ್ವಾ ಆಚೆಗೆ? ಎಲ್ಲಿ ಹೋಗೋಕ್ಕಾಗತ್ತೀಯೇ? ಆ ಸಿದ್ಧಾರ್ಥ ನಮ್ಮನ್ನೆಲ್ಲ ರೂಮ್ ಒಳಗೆ ಕೂಡ ಹಾಕಿ ಹೊರಗೆ ಬೀಗ ಹಾಕೊಂಡು ಹೊರಟೋಗಿದ್ದಾನೆ. ಮಾವ, ಇವ್ರು ಡಾಕ್ಟರ್ ಸರಸ್ವತಿ ಅಂತ, ಫೇಮಸ್ ಆ್ಯಂಡ್ ಎಫಿಷಿಯಂಟ್ ಗೈನಕೊಲಾಜಿಸ್ಟ್. ಡಾಕ್ಟರ್, ಇವ್ರು ನಮ್ಮ ಮಾವ ಶ್ರೀನಿವಾಸ್ ಶ್ರೀವಾಸ್ತವ್ ಅಂತ. ಥ್ಯಾಂಕ್ ಯು ಡಾಕ್ಟರ್. ನಮ್ಮ ಅಳಿಯಂದ್ರು ಫೋನ್ ಮಾಡಿದ ತಕ್ಷಣ ಬಂದ್ರಲ್ಲ, ಥ್ಯಾಂಕ್ ಯು. ವಾಟ್ಸ್ ದ ಪ್ರಾಬ್ಲಮ್? ಡಾಕ್ಟರ್, ಅದನ್ನು ನಾನು ಹೇಳ್ತೀನಿ. ಮೈ ವೈಫ್ ಇಸ್ ಕ್ಯಾರಿಂಗ್. ಅದೇನಾಗಿದೆ ಅಂದರೆ, ಈ ಮನೇಲಿರೋ ಹೆಂಗಸರೆಲ್ಲ ಸೇರಿಕೊಂಡು ನನ್ನ ವೈಫ್ನ ಚೆಕಪ್ ಮಾಡಿಸೋದಕ್ಕೆ ಒಬ್ಬರು ಡಾಕ್ಟರ್ ಪಂಕಜ ಅನ್ನೋರನ್ನ ಅಪಾಯಿಂಟ್ ಮಾಡಿದರು. ಅನ್ಫಾರ್ಚುನೇಟ್ಲಿ ನಮ್ಮ ಮಾವಂಗೆ ಅವ್ರು ಕೊಟ್ಟು ಟ್ರೀಟ್ಮೆಂಟ್ ಯಾವುದೂ ಇಷ್ಟ ಆಗಲಿಲ್ಲ. ಅದಕ್ಕೆ ನಿಮ್ಮನ್ನು ಕರ್ಸಕ್ಕೆ ಹೇಳಿದ್ರು. ಡಾಕ್ಟರ್, ನನ್ನ ಮಗಳ ಕಂಡೀಷನ್ ಏನಿದೆ ಅಂತ ನನಗೆ ತುಂಬ ಆತಂಕ ಆಗ್ತಾ ಇದೆ. ಇವತ್ತು ಬೇರೆ ಜ್ವರ ಅಂತ ಇದ್ದಾಳೆ. ಕಂಪ್ಲೀಟಾಗಿ ಚೆಕಪ್ ಮಾಡಿ ಪರಿಸ್ಥಿತಿ ಏನು ಅಂತ ಹೇಳ್ಬಿಡ್ತೀರಾ ಪ್ಲೀಸ್? ಓ ಎಸ್, ನೀವೇನು ಆತಂಕ ಪಡಬೇಡಿ, ನಾನೆಲ್ಲ ಚೆಕಪ್ ಮಾಡಿ ಹೇಳ್ತೀನಿ. ಹಲೋ ರಶ್ಮಿ, ನಾನು ಡಾಕ್ಟರ್ ಸರಸ್ವತಿ. ಬನ್ನಿ ಚೆಕಪ್ ಮಾಡ್ತೀನಿ. ರಶ್ಮಿ, ಚೆಕಪ್ ಹೋಗು, ಡಾಕ್ಟ್ರಿಗೆ ಲೇಟ್ ಆಗ್ತಾ ಇದೆ. ಡಾಕ್ಟರ್, ಈ ಚೆಕಪ್ ಎಲ್ಲ ಬೇಡ. ಯಾಕೆ? ಡಾಕ್ಟರ್, ನಾನು ಪ್ರೆಗ್ನೆಂಟ್ ಅಲ್ಲ. ಆ ಥರ ನಾಟಕ ಆಡ್ತಿದ್ದೀನಿ ಅಷ್ಟೇ. ಡಾಕ್ಟರ್ ಪ್ಲೀಸ್, ಯಾರಿಗೂ ನಾನು ಪ್ರೆಗ್ನೆಂಟ್ ಅಲ್ಲ ಅಂತ ಹೇಳ್ಬೇಡಿ. ನಿಮ್ಗೆ ಎಷ್ಟು ಫೀ ಪೇ ಮಾಡ್ತಿದಾರೋ ಅದ್ರ 10% ನಾನು ನಿಮ್ಗೆ ಪೇ ಮಾಡ್ತೀನಿ. ಯಾಕೆ ಡಾಕ್ಟರ್, ಯಾಕೆ ಹೀಗೆ ನಗ್ತಿದ್ದೀರಿ? ನೀನು ಪ್ರೆಗ್ನೆಂಟ್ ಅಲ್ಲ ಅಂತ ನನಗೆ ಗೊತ್ತು. ಮತ್ತೆ ಈ ಚೆಕಪ್ ನಿನ್ನ ಥರನೇ ಒಂದು ನಾಟಕ, ಸುಮ್ಮನೆ ಟೈಮ್ ಪಾಸ್ಗೆ. ಎಲ್ಲಿ ನಿನ್ನ ಮೊಬೈಲು? ಯಾರಿಗೆ ಫೋನ್ ಮಾಡ್ತೀರಿ? ನಿನ್ನ ಮೊಬೈಲ್ ಕೊಡು ಅಂದೆ. ಅಪ್ಪ, ನಂದು ಒಂದು ಲೆವೆಲ್ ಗೇಮ್ ಆಯ್ತು. ನಡಿ ಹೋಗೋಣ. ಡಾಕ್ಟರ್ ಪ್ಲೀಸ್, ಡಾಕ್ಟರ್ ನಾನು ಪ್ರೆಗ್ನೆಂಟ್ ಅಲ್ಲ ಅಂತ ಯಾರಿಗೂ ಹೇಳ್ಬಿಡಿ ಪ್ಲೀಸ್. ನಾನು ಡಾಕ್ಟ್ರು, ನಾನೇನು ಹೇಳ್ದೇನೆ ಸುಮ್ಮನೆ ಇರೋದಕ್ಕಾಗಲ್ಲ. ಬಾ ನನ್ನ ಜೊತೆ. ಡಾಕ್ಟರ್, ಯಾಕೆ ಏನಾಯ್ತು? ಯಾಕೆ ಏನು ಹೇಳ್ತಾ ಇಲ್ಲ? ರಶ್ಮಿ ಕಂಡೀಷನ್ ಹೇಗಿದೆ? ಏನ್ ಶ್ರೀನಿವಾಸ್, ಇಷ್ಟು ದಿವಸ ಆದ್ರೂ ನಿಮಗೆ ನಿಜಾನೇ ಗೊತ್ತಿಲ್ವಾ? ಯಾವ ನಿಜ ಡಾಕ್ಟರ್? ರಶ್ಮಿದು ಪ್ರೆಗ್ನೆನ್ಸಿ ಅಲ್ಲ,